ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾಡ್ತಾ ಇರುವ ಉಪ್ಪಿನಕಾಯಿ ಒಂದು ತುಂಬ ಸ್ಪೆಷಲ್ ಆಗಿರುವಂಥದ್ದು, ಅಂದರೆ ಸೊಪ್ಪಿನ ಉಪ್ಪಿನಕಾಯಿ. ಈ ಸೊಪ್ಪಿಗೆ ನಮ್ಮ ಕನ್ನಡದಲ್ಲಿ ಪುಂಡಿ ಸೊಪ್ಪು ಅಂತ ಹೇಳ್ತಾರೆ, ಹಾಗೂ ನಮ್ಮ ಹಿಂದಿಯಲ್ಲಿ ಎಲ್ಲ ಅಂಬಾಡೆ ಬಾಜಿ ಅಂತ ಹೇಳ್ತಾರೆ, ಅಂಬಾಡೆ ಬಾಜಿ ಅಂತ. ಇದು ತುಂಬ ಟೇಸ್ಟಿಯಾಗಿರುವಂತಹ ಹಾಗೂ ಇದು ತುಂಬ ಹೆಲ್ದಿಯಾಗಿರುವಂತಹ ಸೊಪ್ಪು. ನೋಡಿ, ಈ ಸೊಪ್ಪದ್ದು ತುಂಬ ಆರೋಗ್ಯಕರವಾಗಿರುವಂಥ ಈ ಸೊಪ್ಪಲ್ಲಿ ತುಂಬಾ ವಿಟಮಿನ್ ಸಿ ಹಾಗೂ ತುಂಬ ಯಾವುದರ ಬಗ್ಗೆ ಎಲ್ಲ ನಾನು ತಮ್ಮನೆಲ್ಲಲ್ಲಿ ಹಾಕಿದ್ದೇನೆ ನೋಡಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಅಂದರೆ ಇದು ತುಂಬ ಆರೋಗ್ಯಕರವಾದಂತಹ ಈ ಸೊಪ್ಪಿನದ್ದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನ್ನ ಕಿಚನ್ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ವಸ್ತು ಇಟ್ಟದಲ್ಲಿಯೇ ಉಂಟು, ಫಟಾಫಟ್ ಅಂತ ಒಮ್ಮೆ ಮಾಡೋಣ ಅಂತ ಬೇಗ ಬಂದಿದ್ದೇನೆ ಕಿಚನ್ಗೆ. ಇದು ನಾನು ಸೊಪ್ಪು ತಂದು ತುಂಬ ದಿವಸ ಆಗಿತ್ತು, ಒಂದು ವಾರನೇ ಆಗಿತ್ತು. ಇದು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಬಾಡಿ ಹೋಗಿತ್ತು, ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಎಷ್ಟು ತೆಗಿಬೇಕು ಅದನ್ನೆಲ್ಲ ತೆಗೆದೆ. ಮತ್ತು ಇನ್ನೂ ಸ್ವಲ್ಪ ಉಂಟು, ಅದನ್ನು ಕೂಡ ಕ್ಲೀನ್ ಮಾಡ್ಕೋತೇನೆ. ನೋಡಿ, ಈ ಥರ ಇದು ತಂದಾಗನೇ ಫ್ರೆಶ್ ಮಾಡಿದರೆ ತುಂಬ ಒಳ್ಳೇದಿರ್ತದೆ. ಈಗ ಅದನ್ನೆಲ್ಲ ವಾಶ್ ಮಾಡಿ ಅಲ್ಲಿ ಎಲ್ಲ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ಎಣ್ಣೆ ಹಾಕೋಣ. ಅಂದರೆ ಇದು ತುಂಬ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು, ತುಂಬ ಸಮಯ ಸ್ಟೋರ್ ಮಾಡಿ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟುಬಿಟ್ರೆ ಒಂದು ಪ್ಯಾಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ತುಂಬ ಟೈಮ್ ತನಕ ನೀವು ಇದನ್ನು ಇಡಬಹುದು. ಊಟದ ಜೊತೆ ಎಲ್ಲ ಸೈಡಲ್ಲಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ನೋಡಿ ಇಷ್ಟು ಜೀರಿಗೆ ಹಾಕಿದೆ. ಜೀರಿಗೆ ಒಂದಿಷ್ಟು ಹಾಕಿ ಈ ಒಣಮೆಣಸನ್ನು ಹಾಕೋಣ. ನಮ್ಮನೆಯಲ್ಲಿ ಈ ಥರ ರೌಂಡ್ ಆಗಿರುವಂತಹ ಸಣ್ಣ ಒಣಮೆಣಸು ಇರುವುದು, ಅದನ್ನು ಹಾಕ್ತಾ ಇದ್ದೇನೆ. ನಿಮ್ಮನೆಯಲ್ಲಿ ಬ್ಯಾಡಿಗೆ ಮೆಣಸು ಅಲ್ಲ ಬೇರೆ ಯಾವುದಾದ್ರೂ ಡ್ರೈ ಚಿಲ್ಲಿ ಅಂದರೆ ಒಣಮೆಣಸು ಇದ್ದರೆ ಹಾಕ್ಬೋದು. ಈಗ ಇದನ್ನು ಜಾಸ್ತಿ ಕರಿಬಾರ್ದು. ಸ್ವಲ್ಪ ಬಿಸಿ ಆದಾಗ ತಕ್ಷಣ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಕೂಡ ಹಾಕಬೇಕು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಬೇಕು. ನೋಡಿ, ಒಗ್ಗರಣೆಗೋಸ್ಕರ ಫಸ್ಟಿಗೆ ಜೀರಿಗೆ ಹಾಕಬೇಕು, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಆಮೇಲೆ ಒಣಮೆಣಸು ಹಾಕಬೇಕು, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಅದು ಒಗ್ಗರಣೆ ಅಂತ ಕಾಯಬೇಕಂತಿಲ್ಲ, ಅದು ಹಾಕಿ ತಕ್ಷಣ ಸ್ವಲ್ಪ ಅದು ಈ ಥರ ಬಾಡಿದರೆ ಸಾಕು ನಮ್ಮ ಒಗ್ಗರಣೆ. ಈ ನಮ್ಮ ಸೊಪ್ಪನ್ನು ಹಾಕಬೇಕು. ಸೊಪ್ಪು ಹಾಕಿದ ಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಳಿಯನ್ನು ಕೂಡ ಹಾಕಬೇಕು. ಈ ಸೊಪ್ಪು ಹುಳಿಯೇ ನೋಡಿ, ಇದು ನಮ್ಮ ಇಲ್ಲಿ ಮನೆ ಹತ್ತಿರ ಎಲ್ಲ ತುಂಬ ಇರ್ತದೆ, ತುಂಬ ಜನರಿಗೆ ಗೊತ್ತುಂಟು, ತುಂಬ ಜನರಿಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಕೂಡ ಇದು ನಿಮಗೆ ತುಂಬ ಈಸಿಯಾಗಿ ಸಿಗ್ತದೆ. ಈ ಸೊಪ್ಪು ಸಿಕ್ಕಿದರೆ ಬಿಡಬೇಡಿ, ಇದರಲ್ಲಿರೋ ಪೌಷ್ಟಿಕಾಂಶ ಅಂತೂ ತುಂಬಾ ಜಾಸ್ತಿ. ಇದನ್ನು ನೀವು ತಪ್ಪದೇ ತಿನ್ನಿ ಫ್ರೆಂಡ್ಸ್. ಇದನ್ನೆಲ್ಲ ಈ ಸೊಪ್ಪನ್ನು ಎಣ್ಣೆಯಲ್ಲಿಯೇ ನಾವು ಈ ಥರ ಫ್ರೈ ಮಾಡ್ತಾ ಇರಬೇಕು. ಅಂದರೆ ಇದು ಸೊಪ್ಪಿನದು ನೀರಿನ ಅಂಶ ಎಲ್ಲ ಇರಬೇಕು. ನೋಡಿ, ಈ ಥರ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದರಲ್ಲಿ ಈಗ ನೀರೇ ಇಲ್ಲ, ಇದಕ್ಕೆ ನೀರಿನ ಅಂಶ ಹಾಕಲಿಕ್ಕೇ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಹಲ್ದಿ ಅಂದರೆ ಅರಿಶಿನ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೀವು ಇಷ್ಟರವರೆಗೆ ನೋಡ್ತಿದ್ದೀರಾ ಅಲ್ಲ, ಹೊಸಬ್ರೇನಾದರೂ ಆದರೆ ದಯವಿಟ್ಟು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೂ ನಿಮ್ಮ ಅಭಿಪ್ರಾಯ ಏನು ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಕೊಡಿ. ನಿಮ್ಮ ಏನಾದರೂ ಕ್ವಶನ್ಸ್ ಇದ್ದರೆ ಕೂಡ, ಡೌಟ್ ಇದ್ದರೆ ಕೂಡ ನೀವು ನನಗೆ ಕಮೆಂಟ್ ಮೂಲಕ ಕೇಳಿ. ಈಗ ನೋಡಿ, ಇದರದ್ದು ನೀರೆಲ್ಲ ಚೆನ್ನಾಗಿ ಆರಿದೆ. ನೋಡಿ, ಖಾಲಿ ಎಣ್ಣೆಯಲ್ಲಿ ನೀರಿನ ಅಂಶ ಒಂದು ತೊಟ್ಟು ಕೂಡ ಬೀಳಬಾರ್ದು, ಹಾಗಾದರೆ ನೀವು ತುಂಬ ಸಮಯ ತನಕ ಇಡಬಹುದು ಫ್ರೆಂಡ್ಸ್. ಈ ಸೊಪ್ಪನ್ನು ತುಂಬ ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ಇದು ಮಟನಲ್ಲಿ ಹಾಕಿ ಮಾಡ್ತಾರೆ, ಇದಕ್ಕೆ ನಾವು ಅಂದರೆ ಬೇಳೆ ಹಾಕಿನೂ ಮಾಡ್ತಾರೆ, ಕಡಲೆಬೇಳೆ ಹಾಕಿ ಕೂಡ ಇದರ ಪಲ್ಯ ಮಾಡ್ತಾರೆ, ತುಂಬಾ ಥರದ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್. ಈಗ ಇದು ತುಂಬ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ತಣ್ಣಗಾಗಲಿ, ಬಿಸಿ ಬಿಸಿಯನ್ನು ಹಾಕಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಈ ಥರ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೇನೆ. ನೋಡಿ, ಈ ಮೆಣಸು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗ್ರೈಂಡಾಗಿ ತುಂಬಾ ಒಳ್ಳೆ ಪರಿಮಳ ಆಗಿದೆ. ಇದನ್ನು ನಾನೊಂದು ತಟ್ಟೆಗೆ ಹಾಕಿದ್ದೇನೆ, ಗ್ರೈಂಡರಿಂದ ತೆಗೆದೆಲ್ಲ. ಈಗ ಇಲ್ಲಿ ಒಗ್ಗರಣೆಗೋಸ್ಕರ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಒಗ್ಗರಣೆಗೋಸ್ಕರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಇದು ತುಂಬ ಸಮಯ ತನಕ ಸ್ವಲ್ಪ ನಾವು ಸ್ವಲ್ಪ ದಿನ ಇಟ್ಟು ತಿಂತೇವೆ. ಯಾವಾಗಾದರೂ ಮನಸ್ಸಾದರೆ ಇದನ್ನು ತೆಗೆದು ಊಟದ ಜೊತೆ ಯೂಸ್ ಮಾಡ್ಕೋತೇವೆ, ಏನಾದರೂ ನಮಗೆ ಪಲ್ಯ ಎಲ್ಲ ಸರಿಯಾಗಿಲ್ಲ ಅನಿಸಿದರೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ, ಬೆಳ್ಳುಳ್ಳಿಯನ್ನು ನಾನು ಈ ಥರ ಮಧ್ಯದಲ್ಲಿ 2 ಪೀಸ್ ಮಾಡಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಹಾಗೂ
ಒಣಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು ಇದೆಲ್ಲ ಹಾಕೋದ್ರಿಂದ ತುಂಬ ಪರಿಮಳ ಇರ್ತದೆ ನಮ್ಮ ಒಗ್ಗರಣೆಯಲ್ಲಿ. ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೇನೆ ನೋಡಿ. ನಮ್ಮ ಪುಂಡಿ ಸೊಪ್ಪಿನ ಉಪ್ಪಿನಕಾಯಿ ಅಂತೂ ರೆಡಿಯಾಗಿದೆ. ನನಗೂ ಕೂಡ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇದಕ್ಕೆ ಪುಂಡಿ ಸೊಪ್ಪು ಹೇಳ್ತಾರಂತ. ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದಕ್ಕೆ ಪುಂಡಿ ಸೊಪ್ಪು ಅಂತ ಹೇಳೋದು ಕನ್ನಡದಲ್ಲಿ ಅಂತ. ನೋಡಿ ನಮ್ಮ ಉಪ್ಪಿನಕಾಯಿ ಅಂತೂ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಟೈಮ್ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.